ಉಸ್ತುವಾರಿ ಸಚಿವರು ಬರೋವರೆಗೂ ಕೂಡ ಶವವನ್ನ ಮುಟ್ಟೋದಕ್ಕೆ ಬಿಡಲ್ಲ. ಧರ್ಮರಾಜು ಮೃತದೇಹವನ್ನ ಬಿಡದೆ ಗ್ರಾಮಸ್ಥರು ಪಟ್ಟನ್ನ ಹಿಡಿತಾ ಇದ್ದಾರೆ. ಕಳೆದ ಬುಧವಾರ ಮಧ್ಯಾಹ್ನ ಬೇಲೂರಿಗೆ ತೆರಳಿದ್ರು ಧರ್ಮರಾಜು. ವಾಪಸ್ ಬರುವ ವೇಳೆ ಅಟ್ಟಾಡಿಸಿ ಬಂದು ಕಾಡಾನೆ ತುಳಿದಿತ್ತು. ಪೊಲೀಸ್ ದೂರು ನೀಡಿ ಶೋಧವನ್ನ ನಡೆಸಿದ್ರು ಕುಟುಂಬ ಸದಸ್ಯರು. ಇವತ್ತು ಕಾಫಿ ತೋಟದಲ್ಲಿ ಧರ್ಮರಾಜು ಮೃತದೇಹ ಪತ್ತೆಯಾಗಿದೆ. ನಿಮ್ಮ ಪರಿಹಾರ ಬೇಕಿಲ್ಲ, ನಮಗೆ ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಒದಗಿಸಿ ಅಂತ ಗ್ರಾಮಸ್ಥರು ಈಗ ಕೇಳ್ತಾ ಇರೋರು. ಸ್ಥಳಕ್ಕೆ ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಾರ್ಟಮ್ ಇವಾಗ ಆಗುತ್ತೆ ಸರ್. ಈಗ ಹೇಳಿ ಬಂದಿದ್ದೀನಿ, ಪೋಸ್ಟ್ ಮಾರ್ಟಮ್ ಆಗಲಿ ಸರ್. ಈಗ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ನೀವು ಅಲ್ಲೇ ಇಟ್ಕೊಳ್ಳಿ. ಈಗಲೇ ಮಾಡಿರೋ ಕಷ್ಟ ಅಂತ ಇಂಥ ದಿವಸಗಳು ಬರ್ತವೆ ಅಂತಕ್ಕಂಥ ಯಾರೂ ಸಹ ಊಹಿಸಿರ್ಲಿಲ್ಲ. ಇದೇ ಗ್ರಾಮದಲ್ಲಿ ಕಳೆದ 2-3 ತಿಂಗಳಲ್ಲಿ ತಾವುಗಳೇ ಬಂದು ಆಗಿದ್ದಂಥ ದೃಶ್ಯಗಳನ್ನ ತಾವೇ ನೋಡಿದ್ದೀರಾ. ಇವತ್ತು ಸುಮಾರು 48 ವರ್ಷದ ಧರ್ಮರಾಜ್ ಅಂತಕ್ಕಂಥ ಒಬ್ಬ ಅಮಾಯಕ, ಇನ್ನೂ ಮದುವೆನೂ ಆಗಿಲ್ಲ, ಅವನ ಹೆಸರು ಹೇಳಲಿಕ್ಕೆ ಅವರ ಕುಟುಂಬ ಇಲ್ಲ ಅಂತ ಅವನು ಇವತ್ತು ಆನೆಗೆ ತುತ್ತಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ದುಃಖದ ಸಂಗತಿ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಧರ್ಮೇಶ್ ವ್ಯಕ್ತಿ ಇವತ್ತು ಆನೆಗೆ ತುತ್ತಾಗಿದ್ದಾನೆ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮತ್ತು ಆಗ್ರಹ ಎರಡನ್ನೂ ಮಾಡ್ತೀನಿ. ಇದಕ್ಕೆ ಶಾಶ್ವತವಾದಂಥ ಪರಿಹಾರವನ್ನು ಮಾಡಿ 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 ಅಂತಕ್ಕಂಥದ್ದು ಅನೇಕ ಬಾರಿ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಸಂಬಂಧಪಟ್ಟ ಮಂತ್ರಿಗಳನ್ನ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಪ್ರವಾಸವನ್ನು ಮಾಡಿಸಿದ್ದೀವಿ. ಆದರೂ ಸಹ ಸರ್ಕಾರ ಇದ್ರ ಬಗ್ಗೆ ಎತ್ತೆತ್ತಾ ಇಲ್ಲ. ಬಹುಶಃ ನನಗನ್ಸುತ್ತೆ ಸಾಫ್ಟ್ ಸ್ಕಿಲ್ನ ಮಾಡ್ತೀವಿ 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 ಅಂತಕ್ಕಂಥದ್ದನ್ನು ಮಾತ್ರ ಹೇಳ್ತಾ ಇದ್ದಾರೆ. ಇನ್ನು ಕೇಳ್ತಾ ಇದ್ದರೆ ನೆಕ್ಸ್ಟು ಅಂತಕ್ಕಂಥದ್ದನ್ನು ಕೇವಲ ಇವರು ಮಾಡಿದ ಸಾಧನೆ ಏನು ಅಂದರೆ ಬಲಿಯನ್ನು ತಗೊಳ್ತಕ್ಕಂಥದ್ದು ಮೊದಲನೇ ಸಾಧನೆ. ಅದರಲ್ಲಿ ಕಳೆದ ಸರ್ಕಾರ 15 ಲಕ್ಷ ಮಾಡಿತ್ತು, 7.5 ಲಕ್ಷ